ಎಡಿಜಿಪಿ ಚಂದ್ರಶೇಖರ್ ಒಬ್ಬ ಬ್ಲ್ಯಾಕ್ ಮೇಲರ್ ಅಂತ ಕೇಂದ್ರ ಸಚಿವ ಕುಮಾರಸ್ವಾಮಿ ಮತ್ತೊಮ್ಮೆ ಆರೋಪವನ್ನ ಮಾಡಿದ್ದಾರೆ. ಕೆಪಿಸಿಸಿ ಕಚೇರಿಯಲ್ಲಿ ಕೂತ್ಕೊಂಡು ಅಂದರೆ ಕಾಂಗ್ರೆಸ್ ಕಚೇರಿಯಲ್ಲಿ ಕೂತ್ಕೊಂಡು ಆ ಲೆಟರ್ ಅನ್ನು ರೆಡಿ ಮಾಡಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ಎಡಿಜಿಪಿ ಚಂದ್ರಶೇಖರ್ ಒಬ್ಬ ಬ್ಲ್ಯಾಕ್ ಮೇಲರ್, ಕೆಪಿಸಿಸಿ ಕಚೇರಿಯಲ್ಲಿ ಕೂತ್ಕೊಂಡು ಲೆಟರ್ ರೆಡಿ ಮಾಡಿದ್ದಾರೆ. ಹೀಗಂತ ಕೇಂದ್ರ ಸಚಿವ ಕುಮಾರಸ್ವಾಮಿ ಗಂಭೀರ ಆರೋಪ ಮಾಡಿದ್ದಾರೆ. ನಾನು ಆ ಅಧಿಕಾರಿ ಬರೆದ ಲೆಟರ್ಗೆಲ್ಲ ತಲೆ ಕೆಡಿಸ್ಕೊಳ್ಳಲ್ಲ. ಬೆಂಗಳೂರು ನಗರದ ಸುತ್ತ ಯಾರ ಜೊತೆ ಸೇರಿ ಇವರು ಲೂಟಿ ಮಾಡಿದ್ದಾರೆ, ಯಾವ ರೀತಿ ಲೂಟಿ ಮಾಡಿದ್ದಾರೆ ಅಂತ ಹೇಳಿದ್ದೀನಿ. ನನ್ನ ಬಳಿ ಎಲ್ಲದಕ್ಕೂ ದಾಖಲೆ ಇದೆ ಅಂತ ಕುಮಾರಸ್ವಾಮಿ ಅವರು ಮತ್ತೊಮ್ಮೆ ಪುನರುಚ್ಚರಿಸಿದ್ದಾರೆ. ನೆನೆಯ ಪ್ರೆಸ್ ಮೀಟಲ್ಲೂ ಕೂಡ ಚಂದ್ರಶೇಖರ್ ವಿರುದ್ಧ ಆರೋಪ ಮಾಡಿದ್ರು. 38 ಅಂತಸ್ತಿನ ಮನೆ ಕಟ್ಟಿದ್ದಾರೆ ಮಾನ್ಯತಾ ಟೆಕ್ ಪಾರ್ಕ್ ಬಳಿ ಅಂತಂದ್ಬಿಟ್ಟು ಅದಕ್ಕೆ ಅವ್ರು ಲೆಟರ್ ಬರೆದಿದ್ರು ಒಂದು ಚಂದ್ರಶೇಖರ್ ಅವರು. ಅದ್ರ ಬಗ್ಗೆ ಇವತ್ತು ರಿಯಾಕ್ಟ್ ಮಾಡಿದ್ದಾರೆ ಕುಮಾರಸ್ವಾಮಿ. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಮಾಡಿರ್ತಕ್ಕಂಥ ಗಂಭೀರ ಆರೋಪ, ಎಡಿಜಿಪಿ ಚಂದ್ರಶೇಖರ್ ಒಬ್ಬ ಬ್ಲ್ಯಾಕ್ ಮೇಲರ್, ಅದು ಅಲ್ಲದೆ ಇವರಿಗೆ ಕಾಂಗ್ರೆಸ್ನ ಕಂಪ್ಲೀಟ್ ಬೆಂಬಲ ಇದೆ, ಕಾಂಗ್ರೆಸ್ ಆಫೀಸಲ್ಲಿ ಕೂತ್ಕೊಂಡು ಈತ ಲೆಟರನ್ನು ರೆಡಿ ಮಾಡಿದ್ದಾರೆ ಅಂತೆಲ್ಲ ಒಂದಷ್ಟು ಮಾತನಾಡಿದ್ದಾರೆ. ಜೊತೆಗೆ ನಾನು ಅವ್ರ ಮೇಲೆ ಮಾಡಿರೋ ಆರೋಪಕ್ಕೆಲ್ಲ ನನ್ನ ಹತ್ರ ದಾಖಲೆ ಇದೆ, ದಾಖಲೆ ಇಟ್ಕೊಂಡೇ ನಾನು ಮಾತನಾಡಿರೋದು ಅಂತ ಕೂಡ ಹೇಳಿದ್ದಾರೆ. ಕೂಡ ಅವಶ್ಯಕತೆ ಇಲ್ಲ, ಎಲ್ಲಿ ಕೊಡಬೇಕು ಕೊಡ್ತೀನಿ, ಎಲ್ಲಿ ಉತ್ತರ ಕೊಡಬೇಕು ಕೊಡೋಣಂತೆ. ನಾನು ಯಾವುದೇ ವಿಷಯ ಚರ್ಚೆ ಮಾಡಬೇಕಾದ್ರೆ ವಿಷಯಗಳನ್ನು ಕ್ರೋಢೀಕರಿಸ್ಕೊಳ್ಳದೆ ಮಾತಾಡೋನಲ್ಲ. ಆ ಲೆಟ್ರು ಭಾಳ ಚೆನ್ನಾಗಿ ಬರೆದಿದ್ದಾರೆ ಪಾಪ, ತುಂಬ ಚೆನ್ನಾಗಿ. ಯಾರು ಯಾವ ಕಚೇರಿಲಿ ಕೂತ್ಕೊಂಡು KPCC ಕಚೇರಿಯಿಂದ ಕೂತ್ಕೊಂಡು ಲೆಟ್ರನ್ನ ಲೀಕ್ ಮಾಡಿದ್ರು ಅದೆಲ್ಲ ಗೊತ್ತಿದೆ ನನಗೆ. ನೆನ್ನೆ ಸಂಜೆ ಎಲ್ಲಿ ಹೋದರು, ಯಾರ್ಯಾರು ನಿಮ್ಮ ಅಡ್ವೊಕೇಟ್ಗಳು ಮಹಾನ್ ಪರಿಣಿತರಿದ್ದರು ಕೂತ್ಕೊಂಡು ಯಾವ ರೀತಿ ಅದನ್ನು ಬಿಡಬೇಕು ಬಿಟ್ಕೊಂಡಿದ್ದಾರೆ. ನನಗೆ ಯಾಕೆ ಅದು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿ? ನಾನು ಅಂಥವ್ರಿಂದ ಸರ್ಟಿಫಿಕೇಟ್ ತಗೋಬೇಕಾ? ನಾನು ಕ್ರಿಮಿನಲ್ಲು, ಅಕ್ಯೂಸ್ಡು. ನಾನು ನೆನ್ನೆ ಮಾತಾಡಿರ್ತಕ್ಕಂಥದ್ದು ಯಾವ ವಿಷಯ ಮಾತಾಡಿದ್ದೀನಿ? ಒಬ್ಬ ಇಂಥ ಈ ರೀತಿಯ ಬ್ಲ್ಯಾಕ್ ಮೇಲರ್ ಬೆಂಗಳೂರು ನಗರ ಸುತ್ತ ಯಾರ ಜೊತೆಯಲ್ಲಿ ಏನೇನು ಸಂಬಂಧ ಇಟ್ಕೊಂಡು ಯಾವ ರೀತಿ ಲೂಟಿ ಮಾಡಿದ್ದಾರೆ ಡಾಕ್ಯುಮೆಂಟ್ ಇಟ್ಕೊಂಡಿದ್ದೀನಿ. ಆಂಧ್ರದ ಮನುಷ್ಯ, ಹಿಮಾಚಲ ಪ್ರದೇಶ ಕೇಡೋರು, ಹಿಮಾಚಲ ಪ್ರದೇಶದಲ್ಲಿ ಕೆಲಸ ಮಾಡಿದೆ, ಯಾವ್ಯಾವುದೋ ಬೇರೆ ಬೇರೆ ರೀತಿಯಲ್ಲಿ ಕೆಲವ್ರನ್ನ ಇಟ್ಕೊಂಡು 25 ವರ್ಷದಿಂದ ಇಲ್ಲಿದ್ದಾರೆ. ಯಾಕಿದ್ದಾರೆ ಇಲ್ಲಿ? ಪಾಪ ಅವರಿಗೆ ಹಿಮಾಚಲ ಪ್ರದೇಶದಲ್ಲಿ ಅಲ್ಲಿಯ ವೆದರ್ ಸೆಟ್ ಆಗಲ್ವಂತೆ, ಅದಕ್ಕೆ ಇಲ್ಲಿ ಬಂದವ್ರೆ ಯಾರನ್ನು ಹಿಡಿದು, ಹಿಂದೆ ಯಾರನ್ನು ಹಿಡ್ಕೊಂಬಂದವ್ರೆ. ಅದೆಲ್ಲ ಸೂಕ್ಷ್ಮ ಅಂತ ನಿನ್ನೆ ಅದಕ್ಕೆ ಹೇಳಿದೆ, ಅವೆಲ್ಲ ಚರ್ಚೆ ಮಾಡಲ್ಲ ಅಂತ ಹೇಳಿ. ಅವ್ರ ಬಗ್ಗೆ ಚರ್ಚೆ ಮಾಡೋದು ಅನವಶ್ಯಕ. ಅವ್ರನ್ನ ಯಾಕೆ ನಾನು ದೊಡ್ಡವ್ರು ಮಾಡಲಿ? ಪಾಪ ಸತ್ಯಮೇವ ಜಯತೆ. ನಾನು ಸತ್ಯಮೇವ ಜಯತೆಗೆ ಹೋರಾಟ ಮಾಡ್ತಿರೋದು ಅದೇ. ನನ್ನ ಬಗ್ಗೆ ಇರ್ತಕ್ಕಂಥ ತನಿಖೆ SITನಲ್ಲಿ ಇವತ್ತಿನವರೆಗೆ ಯಾರ ತನ್ನಾದರೂ ಇನ್ಫ್ಲುಯೆನ್ಸ್ ಮಾಡಿದ್ದೀನ? 13 ವರ್ಷದ ಕೇಸ್ ಇಟ್ಕೊಂಡು ಕೂತವ್ರೆ. ಸುಪ್ರೀಂ ಕೋರ್ಟ್ ಮುಂದೆ ತಗೊಂಡೋಗಿ ಅದನ್ನು ಸಬ್ಮಿಟ್ ಮಾಡಬೇಕು. ಸುಪ್ರೀಂ ಕೋರ್ಟ್ ಹೇಳ್ತು 2016ರಲ್ಲಿ 3 ತಿಂಗಳಲ್ಲಿ ಎನ್ಕ್ವೈರಿ ಮಾಡಿ ನಮ್ಮ ಮುಂದೆ ತನ್ನಿ ಅಂತೇಳಿ. ಇನ್ನೂ ಹಿಡ್ಕೊಂಡು ದಿನ ಗಂಧಕಡ್ಡಿ ಬೆಳ್ಕೊಂಡು ಕೂತವ್ರ? ಒಬ್ಬ ರಾಜ್ಯದ ಗೌರವಾನ್ವಿತ ರಾಷ್ಟ್ರಪತಿಗಳ ರೆಪ್ರೆಸೆಂಟೇಟಿವು ರಾಜ್ಯಪಾಲರ ಕಚೇರಿನ ಸರ್ಚ್ ಮಾಡಲಿಕ್ಕೆ ಅವ್ರ ಮೇಲಿನ ಅಧಿಕಾರಿಗೆ ಲೆಟ್ರ್ ಬರೋದು, ಪರ್ಮಿಷನ್ ಕೊಡಿ ಅಂತ ಕೇಳಿದ್ದೀನ. ಆಯ್ತಪ್ಪ, ಪರ್ಮಿಷನ್ ಕೇಳಿದ್ದಾರೆ. ಪತ್ರಿಕೆ ಯಾರು ಲೀಕ್ ಮಾಡ್ತಾರೆ? ಅದನ್ನು ಪತ್ರಿಕೆಗೆ ರಾಜಕೀಯ ಮಾಡ್ತಾ ಇದ್ದಾರೋ, ಸತ್ಯಮೇವ ಜಯತೆ ಉಳಿಸ್ಲಿಕ್ಕೆ ಹೋರಾಟ ಮಾಡ್ತಾ ಇದ್ದಾರೆ ಇವರು. ಮೇಲಿನ ಅಧಿಕಾರಿಗೆ ಪತ್ರ ಬರೋದು, ಯಾವುದೋ ಒಂದು ಲೆಟರ್ ಲೀಕ್ ಮಾಡಿದ್ದಾರಲ್ಲ ಗವರ್ನರ್ಗೂ ಮತ್ತು ಇವರ ಕಳಿಸಿರ್ತಕ್ಕಂಥ ಕಮ್ಯುನಿಕೇಷನ್ಗಳು, ಗವರ್ನರ್ ಕಚೇರಿಯಿಂದಲೇ ಯಾಕೆ ಲೀಕ್ ಆಗಿರಬಾರ್ದು ಅಂತ ಹೇಳಿ ಗವರ್ನರ್ ಕಚೇರಿ ಸರ್ಚ್ ಮಾಡಲಿಕ್ಕೆ ನನಗೆ ಅವಕಾಶ ಕೊಡಿ ಅಂತ ಹೇಳಿ ಮೇಲಿನ ಅಧಿಕಾರಿಗೆ
ಪತ್ರ ಬರೀತಾರೆ ಅಂದರೆ ಈ ದೇಶದಲ್ಲಿ ಸಂವಿಧಾನ ಉಳಿಸ್ತೀರಾ? ಇಂಥ ವ್ಯಕ್ತಿಗಳಿಗೆ ಈ ರಾಜ್ಯ ಸರ್ಕಾರ ಬೆಂಬಲ ಕೊಟ್ಕೊಂಡು ಹೊರಟಿದೆಯಲ್ಲ, ಇವರು ರಾಜ್ಯ ಉಳಿಸ್ತಾರೆ. ಇವರು ಈ ಕಾಂಗ್ರೆಸ್ ಸರ್ಕಾರ ಎಲ್ಲ ಡಾಕ್ಯುಮೆಂಟ್ ಇಟ್ಕೊಂಡಿದ್ದೇನೆ. ಎಲ್ಲಿ ಅದಕ್ಕೆ ತೀರ್ಮಾನಗಳು ಆ್ಯಕ್ಷನ್ಗಳಾಗಬೇಕು, ನಾನು ದಿನ ಅದಕ್ಕೆ ಹೇಳಿಕೆ ಕೊಟ್ಕೊಂಡು ಅದಕ್ಕೆ ಸಮಯ ಮೀಸಲಿಡ್ಲು ಇಲ್ಲ, ಇದಕ್ಕೊಂದು ತಾರ್ಕಿಕ ಅಂತ್ಯ ಕಾಣಬೇಕು ಅಂತ ಹೇಳ್ತಿರಲ್ಲ, ಅದು ತರಕ್ಕೆ ಏನು ಮಾಡಬೇಕು ಮಾಡೋಣ ಬನ್ನಿ. ಅಲ್ಲಿಗೆ ಈ ಭಾಷೆ ಇದೆಯಲ್ಲ, ಈ ಭಾಷೆ ಆ ಅಧಿಕಾರಿ ಎಷ್ಟರ ಮಟ್ಟಿಗೆ ಆ ವೃತ್ತಿಯಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾನೆ ಅಂತ ಬ್ಯಾಕ್ಗ್ರೌಂಡ್ ಇದೆ, ಆ ವ್ಯಕ್ತಿ ಸಂಸ್ಕೃತಿ ಇದೆಯಾ ಅನ್ನೋದನ್ನು ಯೋಚನೆ ಮಾಡಿ. ಆ ವ್ಯಕ್ತಿಗೆ ಸಂಸ್ಕೃತಿ ಇದೆಯಾ ಅಂತ ಹೇಳಿ. ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ ಆ ವ್ಯಕ್ತಿ ಮೇಲೆ. ಅವರ ಕೈ ಕೆಳಗೆ ಕೆಲಸ ಮಾಡ್ತಕ್ಕಂಥ ಒಬ್ಬ ಸಬ್ ಇನ್ಸ್ಪೆಕ್ಟ್ರು, ಸರ್ಕಲ್ ಇನ್ಸ್ಪೆಕ್ಟ್ರು 20 ಕೋಟಿ ಡಿಮ್ಯಾಂಡ್ ಇಟ್ಟು 2 ಕೋಟಿ ತಕ್ಷಣ ತರಬೇಕು ಅಂತ ಹೇಳ್ದ ಅಂತೇಳಿ FIR ಹಾಕಿ ಕೋರ್ಟ್ ಮುಂದೆ ಕೇಸ್ ಇದೆಯಲ್ಲ. ಇವರು ಸತ್ಯಮೇವ ಜಯತೆಯವರು, ಇವರು ಸತ್ಯಮೇವ ಜಯತೆ ಕಾಪಾಡೋರ? ಏನೇನು ನಡೆಸಿದ್ದಾರೆ? ಯಾರ್ಯಾರ ಜೊತೆ ಇವ್ರ ಸಂಬಂಧಗಳು ಯಾವ ರೀತಿ ನಡ್ಕೊಂಡಿದ್ದಾರೆ? ಇಂಥ ವ್ಯಕ್ತಿ ನನ್ನ ಬಗ್ಗೆ, ಒಬ್ಬ ಕೇಂದ್ರದ ಮಂತ್ರಿ ಬಗ್ಗೆ ಏನು ಬೇಕಾದರೂ ಬರೀಬೋದು ಅಂತ ಇದೆಯಾ? ನಾನು ನೆನ್ನೆನೂ ಹೇಳಿದೆ, ನಾನು ನೆನ್ನೆ ನನ್ನ ವೈಯಕ್ತಿಕವಾದ ವಿಷಯಕ್ಕೆ ಮಾತಾಡಿದ್ದಲ್ಲ. ಯಾವ ಒಂದು ಗವರ್ನರ್ಗೆ ನಾವು ಗೌರವ ಕೊಡಬೇಕು, ಆ ಒಂದು ಕಚೇರಿಗೆ ಗೌರವ ಸಲ್ಲಿಸಬೇಕು. ಇದು ಇವತ್ತು ಕುಮಾರಸ್ವಾಮಿ ಅವರು ಆಡಿರ್ತಕ್ಕಂಥ ಮಾತು. ADGP ಚಂದ್ರಶೇಖರ್ ಅವರು ಬಳಸಿರ್ತಕ್ಕಂಥ ಪದ ಅದು ಅವರ ಸಂಸ್ಕೃತಿಯನ್ನು ತೋರಿಸುತ್ತೆ ಅಂತ. ಮತ್ತು ಇವ್ರ ವಿರುದ್ಧ ನಾನು ಮಾಡಿರೋದಕ್ಕೆಲ್ಲ ನನ್ನ ಹತ್ರ ದಾಖಲೆ ಇದೆ, ಎಲ್ಲಿ ಬಿಡುಗಡೆ ಮಾಡಬೇಕು ಮಾಡ್ತೀನಿ ಅಂತ ಕೂಡ ಹೇಳಿದ್ದಾರೆ.